ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ನ್ಯೂಸ್ ಫಸ್ಟ್ ನಲ್ಲಿ ವರದಿ ಬಿತ್ತರವಾಗ್ತಾ ಇದ್ದಂತೆ ಗುಂಡಿಯನ್ನ ಮುಚ್ಚಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜಿವಿಎ ಅಧಿಕಾರಿಗಳು ಗುಂಡಿಯನ್ನ ಮುಚ್ಚಿರುವಂತದ್ದು. ಇದು ನ್ಯೂಸ್ ಫಸ್ಟ್ ನ ಇಂಪ್ಯಾಕ್ಟ್. ರಿಚ್ಮಂಡ್ ಸರ್ಕಲ್ ಫ್ಲೈಓವರ್ನ ಮೇಲಿದ್ದಂತಹ ಗುಂಡಿಯನ್ನ ಈಗ ಕ್ಲೋಸ್ ಮಾಡಲಾಗಿದೆ, ಮುಚ್ಚಲಾಗಿದೆ. ಅದನ್ನ ಗುಂಡಿ ಬಿದ್ದ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ನ್ಯೂಸ್ ಫಸ್ಟ್, ವರದಿಯನ್ನ ಬಿತ್ತರಿಸಿತ್ತು. ವರದಿ ಮಾಡಿದ 3 ದಿನಗಳಲ್ಲಿಯೇ ಈಗ ಈ ಗುಂಡಿಯನ್ನ ಮುಚ್ಚಲಾಗಿರುವಂಥದ್ದು. ಸಿಮೆಂಟ್ ಹಾಕಿ ಗುಂಡಿಯನ್ನ ಮುಚ್ಚಿದ್ದಾರೆ ಪಾಲಿಕೆಯ ಅಧಿಕಾರಿಗಳು. ರಿಚ್ಮಂಡ್ ಸರ್ಕಲ್ನ ಫ್ಲೈಓವರ್ನಲ್ಲಿ ಇದ್ದಂತಹ ಗುಂಡಿ ಜೊತೆಗೆ ಅಲ್ಲಿದ್ದಂತಹ ತ್ಯಾಜ್ಯವನ್ನು ಕೂಡ ಅವರು ತೆರವು ಮಾಡಿರುವಂಥದ್ದು. 2 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಮೊದಲನೇದು ನ್ಯೂಸ್ ಫಸ್ಟ್ ವರದಿ ಮಾಡಿದ್ದು ಗುಂಡಿ ಬಿದ್ದಂತಹ ಸಂದರ್ಭದಲ್ಲಿ ಮೊದಲನೇ ದೃಶ್ಯದಲ್ಲಿ. ಈಗ ಅದರ ಇಂಪ್ಯಾಕ್ಟ್, ಅಲ್ಲಿ ಸಿಮೆಂಟನ್ನು ಹಾಕಿ ಮುಚ್ಚಿರುವಂಥದ್ದು, ಹಾಗೆ ತ್ಯಾಜ್ಯವನ್ನು ಕೂಡ ತೆರವು ಮಾಡಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಈ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಚಂದನ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಬೆಂಗಳೂರಿನ ಅತಿ ಚಿಕ್ಕ ಫ್ಲೈಓವರ್ಗಳಲ್ಲಿ ಒಂದು ರಿಚ್ಮಂಡ್ ಸರ್ಕಲ್ ಫ್ಲೈಓವರ್. ಅದೇ ಫ್ಲೈಓವರ್ ಅಲ್ಲಿ ಒಂದು ಬೃಹದಾಕಾರದ ಗುಂಡಿ ಬಿದ್ದಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಸುದ್ದಿ ಮಾಡಿತ್ತು. ಇದೀಗ ಅಧಿಕಾರಿಗಳು ಆ ಗುಂಡಿಯನ್ನ ಕ್ಲೋಸ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಈ ಒಂದು ಫ್ಲೈಓವರ್ ಕಿರಿದಾಗಿರೋದ್ರಿಂದ ಗುಂಡಿಯನ್ನ ತಪ್ಪಿಸೋಕ್ ಹೋಗಿ ವಾಹನಗಳು ಬಲಭಾಗಕ್ಕೆ ಸಂಚಾರ ಮಾಡಬೇಕಾಗಿತ್ತು. ಇದರಿಂದ ವಾಹನ ಸವಾರರಿಗೂ ಕಿರಿಕಿರಿ, ಹಾಗೆ ಅಪಘಾತ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಸುದ್ದಿ ಮಾಡಿತ್ತು. ಅಂದ್ರೆ ಇಲ್ಲಿ ಎಷ್ಟು ಡೇಂಜರಸ್ ಆದಂತ ಗುಂಡಿ ಬಿದ್ದಿತ್ತು ಅನ್ನುವಂತ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಅದಾದ ಬಳಿಕ ಅಧಿಕಾರಿಗಳು ಅಲರ್ಟ್ ಆಗಿ ಪಾಲಿಕೆ ಅಧಿಕಾರಿಗಳು ಡಾಂಬರ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಅವರ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.